ಓಕೆ ಓಕೆ, ಯಾಕಂದ್ರೆ ಇದು ಪ್ಲೇನ್ ಬಟ್ಟೆ ಇತ್ತು, ಇದಕ್ಕೂ ಈ ತರ ಡಿಸೈನ್ ಮಾಡಿರ. ಸರ್ ಈ ತರ ನೆಟ್ ಒಳಗೂ ಹಾಕೋಬಹುದ್ರಿ. ಓಕೆ, ನೆಟ್ಟಿಗೂ ಮಾಡಕ್ ಬರುತ್ತೆ ಮೇಡಮ್ ಇದು? ಓಕೆ, ಇದು ಟೆಂಪಲ್ ನೆಕ್ ಸರ್, ಇದು ಬ್ಯಾಕ್ ನೆಕ್. ಹಾ, ಈಗ ಅಗ್ದಿ ಟ್ರೆಂಡಿಂಗ್ ಇದೆ ಸರ್. ಓಕೆ ಸ್ನೇಹಿತರೆ ನೋಡ್ಕೋಬಹುದು ಎಷ್ಟು ಚಂದ ಆಗಿದೆ. ಈಗ ಫ್ರಂಟ್ ನೆಕ್ ಈ ತರ ಪಂಚ್ ನೆಕ್ ಬರ್ತದೆ ಸರ್, ಇದು ಟ್ರೆಂಡಿಂಗ್ ಬಾಳ ಐತಿ. ಫುಲ್ ಎಲ್ಲ ಬ್ಯಾಕ್ ನಮ್ದು ನೆಕ್ ಅಷ್ಟ ಬಂದತ್ರಿ, ಇದು ನೋಡ್ರಿ ಎಲ್ಲ ಫುಲ್ ಎಲ್ಲ ಬಂದ. ಓಕೆ, ಫುಲ್ ಡಿಸೈನ್ ಬೇಕಂತ ಹೇಳಿದ್ರೆ ಈ ತರಾನು ಮಾಡ್ಕೊಡ್ತೀರಾ? ಎಲ್ಲ ಡಿಸೈನ್ ಮಾಡ್ಕೊಡ್ಬೇಕಂತ ಹೇಳಿ ಸಾರಿಗೆನೆ ಇದನ್ನು ನಿಮ್ಗೆ ಮಾಡ್ಕೊಡ್ತಾರೆ. ಕರ್ನಾಟಕ ಯಾಕಂದ್ರೆ ತುಂಬಾ ದೊಡ್ಡದಿದೆ, ಅವರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಡ್ತೀರಾ ಮೇಡಮ್? ಸರ್ ನಮ್ ಕೊರಿಯರ್ ಫೆಸಿಲಿಟಿ ಐತಿ ಸರ್, ನಾವು ಮಾಡ್ಕೊಡ್ತೀವಿ ಸರ್. ಅಲ್ಲಿಂದ ಅವ್ರು ಕೊರಿಯರ್ ಮಾಡಿದ್ರೆ ನಾವ್ ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ನಮ್ ಸೀರೆನ ಕಳ್ಸ್ಬೇಕಂತ ಏನಿಲ್ರಿ, ಅವ್ರ ಇಷ್ಟ ಸೀರೆ ಕಟ್ ಮಾಡಿ ಸೀರೆ ಕಲರ್ ಪೀಸ್ ಕಟ್ ಮಾಡಿ ಮೆಜರ್ಮೆಂಟ್ ಬ್ಲೌಸ್ ಇಡೋ ಅವಶ್ಯಕತೆ ಇಲ್ಲ ರೀ. ಅದ್ರ ಲೆಂತ್ ಫುಲ್ ಲೆಂತ್ ಅವನ್ನೆಲ್ಲ ಬರ್ದಿ ಬಿಟ್ರೆ ಒಂದ್ ಚೀಟಿ ಹೋಗ ಬ್ಲೌಸ್ ಪೀಸ್ ಹಾಕಿ ಕೊಟ್ಕ ಸಾಕ್ರಿ, ನಾವ್ ಮಾಡಿ ಮತ್ ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ ಸರ್. ನಮ್ ಕಡೆ 3,500 ಡಿಸೈನ್ಸ್ ಅದಾವ್ರಿ. 3,500 ಹೆಚ್ಚು ಡಿಸೈನ್ ಹೆಚ್ಚಿನ ಡಿಸೈನ್ ಅದಾವ್ರಿ. ಈ ತರ ನಿಮ್ಗೆ ಎಲ್ಲಾ ಡಿಸೈನ್ಸ್ ಅದಾವೆ ಇದರಲ್ಲಿ, ಬ್ರೈಡಲ್ ಡಿಸೈನ್ಸ್ ಅದಾವ. ಓಕೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ, ಈ ತರ ಡಿಸೈನ್ಸ್ ಇರ್ತಾವು. ಇದಕ್ಕಿಂತ ನಿಮ್ಗೆ ಮತ್ತೆ ಬೇರೆದು ಬೇಕಂತ ಹೇಳಿದ್ರೆ ಅದನ್ನು ಇದೆ. ರೆಡಿ ಆಗಿದ್ದು ಈ ತರ ಕಟ್ ವರ್ಕ್ ಡಿಸೈನ್ ಮಾಡ್ತೀವಿ ಸರ್. ಈ ಟ್ರೆಂಡಿಂಗ್ ಡಿಸೈನ್ ಸರ್, ಈ ಕಟ್ ವರ್ಕ್ ಡಿಸೈನ್ ಎಲ್ಲ ಮೇಡಮ್. ಈ ಪ್ಲೇನ್ ಇತ್ರಿ ಸರ್, ಮೇಲೆ ನಾವು ಬುಟ್ಟ ಬುಟ್ಟ ಹಾಕಿ ಸರ್. ಎಂಬ್ರಾಯ್ಡರಿ ಆಲ್ರೆಡಿ ಮಾಡ್ತೀವಿ, 3 ವರ್ಷ ಆಯ್ತು. 3 ವರ್ಷ. ಓಕೆ ಓಕೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ, ಇವ್ರಿಗೆ ನೋಡ್ಕೋಬಹುದು. ಈ ತರ ಕೊಟ್ಟಿರ್ತಾರ ಸರ್ ಪ್ಲೇನ್ ಬ್ಲೌಸ್, ರೆಡಿ ಮಾಡ್ಬೇಕು ಸರ್. ಓಕೆ, ಇದು ಎಲ್ಲ ನೀವು ಮಾಡಿದ್ರೆ ಸ್ಲೀವ್ಸ್ಗೆ ಏನಿಲ್ಲ ಸ್ನೇಹಿತರೆ, ಇಲ್ಲೇ ನೋಡ್ಕೋಬಹುದು ಯಾವ ತರ ಇದು ವರ್ಕ್ ಆಗ್ತಾ ಇದೆ ನೋಡ್ಕೋಬಹುದು. ಸೇಮ್ ನಿಮ್ಗೆ ಏನಿದೆಲ್ಲ ಯಾವ ತರ ಇಲ್ಲೇ ವರ್ಕ್ ಆಗ್ತಾ ಇದೆ ಅದು ನಿಮ್ಗೆ ಇಲ್ಲೇ ಕಾಣ್ತಾ ಇದೆ, ಇಲ್ಲೇ ನೋಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಯಾವ ತರ ಇಲ್ಲಿ ಸ್ಟಿಚ್ ಆಗ್ತಾ ಇದೆಯಲ್ಲ, ಯಾವ ತರ ಕಂಪ್ಲೀಟ್ ಆಗತ್ತೆ ಅದು ಸೇಮ್ ಕಾಣುತ್ತೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಫಾರೂಕ್. ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ನಿಮಗೆ ಎಂಬ್ರಾಯ್ಡರಿ ಮಷೀನಿಂದ. ಇದೇನಿದೆಲ್ಲ ಇವ್ರದ್ದು ಮನೆಯಲ್ಲಿ ಇದೆ ಸ್ನೇಹಿತರೆ. ಎಂಬ್ರಾಯ್ಡರಿ ನಿಮ್ಗೆ ಎಲ್ಲ ಮಾಡೋದು ಬೇಕಂತ ಹೇಳಿದ್ರೆ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ ಥರ ಬರಬೇಕು, ಏನು ಬರಬೇಕು ಅದು ಎಲ್ಲ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ಮನೆ ಒಳಗಡೆ ಹೋಗೋಣ, ಒಳಗಡೆ ಹೋಗಿ ನಿಮ್ಗೆ ಯಾವ ಥರ ಮಷೀನ್ ಇದೆ, ಇವರು ಯಾವ ಥರ ಎಂಬ್ರಾಯ್ಡರಿನ ಮಾಡ್ತಾರೆ ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ. ನಮ್ಮ ಹೆಸರು ಗೀತಾ ಅಂತಾರಿ. ಇದು ಎಲ್ಲೇ ಬರುತ್ತೆ ಮೇಡಮ್? ಇದು ಗೋಪನ್ ಕೊಪ್ಪ ಲಾಸ್ಟ್ ಸ್ಟಾಪ್ ನಿಂದ ಎಲ್ಪಿನ್ ಕಾಸಾ ಅಂತ ಹೇಳಿ ಸುಳುಕೊಂದ್ ರೋಡ್ ಹೋಗ್ತೈತ್ರಿ. ಎಲ್ಪಿನ್ ಕಾಸಾ ಲೇಔಟ್ ರೀ, ಅದ್ರೊಳಗ ನಮ್ದು ಹೌಸ್ ನಂಬರ್ 33. ಹೌಸ್ ನಂಬರ್ 33. ಓಕೆ, ಮನೆಯಲ್ಲಿನೂ ಸ್ಟಾರ್ಟ್ ಮಾಡಿದ್ದೀರಾ? ನಮ್ಮ ಮನ್ಯಾಗ ಸ್ಟಾರ್ಟ್ ಮಾಡಿ. ಓಕೆ, ಇದರಲ್ಲಿ ಯಾವ ತರ ಎಂಬ್ರಾಯ್ಡರಿ ಮಾಡ್ತೀರಾ ಮೇಡಮ್? ನಾವು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಾಡ್ತೇವ್ರಿ, ಲೋಗೋ ಮಾಡ್ತೇವಿ. ಲೋಗೋ ಆಯ್ತು, ಕಂಪ್ಯೂಟರ್ ನಿಮ್ಗೆ ಏನಾರ ನಾವು ಫೋಟೋ ತಗೊಂಡ್ಬಂದ್ ಕೊಡ್ತೀವಿ. ಈಗ ನಮ್ದು ಲೋಗೋ ಇರ್ಲೆ, ಇಲ್ಲಾಂದ್ರೆ ನಮ್ ಕಂಪ್ನಿದು ಲೋಗೋ ಇರ್ಲೆ, ಇಲ್ಲಾಂದ್ರೆ ನಮ್ದು ಯಾರ್ದಾರ ಫೋಟೋ ಸ್ನೇಹಿತರ, ಯಾಕಂದ್ರೆ ಅವ್ರ ಬರ್ತ್ಡೇ ಇದೆ, ಅವ್ರ ಗಿಫ್ಟ್ ಕೊಡ್ಬೇಕಂತ ಹೇಳಿದ್ರು ಅದು ಎಲ್ಲ ನೀವು ಮಾಡ್ಕೊಡ್ತೀರಾ? ಹೆಸರು ಹಾಕೊಡ್ತೀವಿ, ಲೋಗೋನು ಹಾಕೊಡ್ತೀವಿ. ಲೋಗೋ ಆಯ್ತು, ಹೆಸರು ಆಯ್ತು, ಈ ತರ ಎಲ್ಲಾ ಮಾಡ್ಕೊಡ್ತೀರಾ. ಈಗ ಯಾಕಂದ್ರೆ ಬರೀ ನೀವು ಎಂಬ್ರಾಯ್ಡರಿ ಅಷ್ಟೇ ಮಾಡ್ತೀರಾ, ಏನ್ ಬೇರೆದು ಏನಾರ ವರ್ಕ್ ಇದೆ ಮೇಡಮ್? ಬೇರೆನು ಮಾಡ್ತೀವಿ ಸರ್. ಬೇರೆ ಏನ್ ಮಾಡ್ತೀರಾ ಮೇಡಮ್? ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಾಡ್ತೇವ್ರಿ, ಹುಚ್ ಕಟ್ತೇವ್ರಿ, ಪಿಕೋ ಫಾಲ್ ಮಾಡ್ತೇವಿ, ಆರಿ ವರ್ಕ್ ಮಾಡ್ತೇವಿ. ಓಕೆ, ಸ್ಟಿಚಿಂಗು ಮಾಡ್ತೀವಿ, ಬ್ಲೌಸ್ ಸ್ಟಿಚಿಂಗು ಮಾಡ್ತೇವೆ. ಬ್ಲೌಸ್ ಸ್ಟಿಚಿಂಗ್ ಇತ್ತಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಓಕೆ, ಬ್ಲೌಸ್ ಅಷ್ಟೇ ಮಾಡ್ತೀರಾ? ಡ್ರೆಸ್ ಇತ್ತಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಚೂಡಿದಾರು ಸ್ಟಿಚಿಂಗ್ ಮಾಡ್ತೀವಿ ಸರ್. ಚೂಡಿದಾರ ಬ್ಲೌಸ್, ಲೆಹಂಗಾ ಬ್ಲೌಸ್ ಸ್ಟಿಚಿಂಗ್, ಲಂಗಾ ಬ್ಲೌಸ್, ಮಕ್ಕಳ ಲಂಗಾ ಬ್ಲೌಸ್, ಎಲ್ಲ ತರದ್ದು. ಯಾಕಂದ್ರೆ ಟೇಲರು ಆಯ್ತು, ಮತ್ತೆ ಲೇಡೀಸ್ ಟೇಲರು ಆಯ್ತು, ಎಲ್ಲ ವರ್ಕ್ ಮಾಡ್ತೀರಾ? ಓಕೆ ಓಕೆ, ಯಾಕಂದ್ರೆ ಈಗ ನಮ್ಗೆ ಬರೀ ಎಂಬ್ರಾಯ್ಡರಿ ಅಷ್ಟೇ ಇತ್ತಂದ್ರೆ ಅದನ್ನು ಮಾಡ್ಕೊಡ್ತೀರಾ, ಇಲ್ಲ ನಮ್ಗೇನು ಸ್ಟಿಚ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಅದನ್ನು ಮಾಡ್ಕೊಡ್ತೀರಾ? ಮೇಡಮ್, ಈಗ ನಮ್ಮ ವ್ಯೂವರ್ಸ್ಗೆ ಇದರಲ್ಲಿ ಯಾವ ತರ ವರ್ಕ್ ಆಕೇತಿ ಅದು ಸ್ವಲ್ಪ ತೋರಿಸ್ಕೊಡ್ತೀರಾ ಮೇಡಮ್? ಯಾವ ತರ ವರ್ಕ್ ಆಕೇತಿ, ಯಾವ ತರ ಡಿಸೈನ್ ನೀವು ಮಾಡ್ತೀರಾ ಅದು ಸ್ವಲ್ಪ ತೋರಿಸ್ಕೊಡಿ ಮೇಡಮ್. ಮೇಡಮ್, ಈಗ ಸ್ಟಾರ್ಟ್ ಮಾಡಿಟ್ಟೇನ್ರಿ ನಾನು. ಓಕೆ, ಈಗ ಸ್ಟಾರ್ಟ್ ಆಗ್ತದೆ. ಓಕೆ, ಇದು ಯಾವ ತರ ಡಿಸೈನ್ ಇದೆ ಮೇಡಮ್? ಇದು ಇಲ್ಲ ಐತಿ. ಓಕೆ, ಇದರಲ್ಲಿ ಇದೆಯಾ? ಓಕೆ ಓಕೆ, ಯಾಕಂದ್ರೆ ಇದು ಬರೀ ಇದು ಇಲ್ಲಿ ಪ್ಲೇನ್ ಆಗಿ ಕಾಣ್ತಾ ಇದೆ ಮೇಡಮ್. ಇದು ಹಿಂಗ ಐತ್ರಿ ಸರ್ ಡಿಸೈನ್. ಓಕೆ, ಈ ತರ ಇದೆ ಮೇಡಮ್. ಇದು ಇದರಲ್ಲಿ ಕಲರು ಚೇಂಜ್ ಆಕೈತಿ? ಕಲರ್ ಚೇಂಜ್, ಇಲ್ಲ ಕಲರ್ ಚೇಂಜ್ ಮಾಡ್ತೀವಿ ಸರ್. ಓಕೆ ಓಕೆ, ಇದರಲ್ಲಿ ನಮ್ಗೆ ಯಾವ ಕಲರ್ ಬೇಕು ಇಲ್ಲಿ ಚೇಂಜ್ ಆಕೈತಿ? 1 to 12 ಮಟ ಇಲ್ಲೇ ಚೇಂಜ್ ಮಾಡ್ಕೋಬಹುದ್ರಿ. ಓಕೆ ಓಕೆ, ಮಿಷನ್ ದಲ್ಲಿ ಎಲ್ಲಾ ತರದ್ದು ನಾವು ಕಲರ್ ಹಾಕೋಬಹುದು. ನಮ್ಗೆ ಯಾವ ತರ ಕಲರ್ ಬೇಕು ಆ ತರ ಕಲರ್ ಇದರಲ್ಲಿ ಹಾಕಕ್ ಹಾಕ್ಬೋದು. ಯಾಕಂದ್ರೆ ಇದರಲ್ಲಿ ಆಟೋಮೆಟಿಕ್ ಆಗಿ ತಗೋತೈತೆ ಮೇಡಮ್. ಆಟೋಮೆಟಿಕ್ ಒಂದ್ ಮುಗಿದ ತಕ್ಷಣ ಇನ್ನೊಂದು ದಾರ ತಗೋತೈತ್ರಿ, ಅದೇನ್ ಪ್ರಾಬ್ಲಮ್. ಓಕೆ ಓಕೆ, ಆ ತರ ಇದೆ ಸ್ನೇಹಿತರೆ ನೋಡ್ಕೋಬಹುದು. ಮಷೀನ್ ದಲ್ಲಿ ಏನಿದೆಲ್ಲ ನಿಮ್ಗೆ ಒಂದು ತರ ಇದೆಲ್ಲ
ಎಲ್ಲ ತರಹದ್ದು ಡಿಸೈನ್ ಇದರಲ್ಲಿ ಮಾಡ್ಕೋಬಹುದು. ಆಲ್ರೆಡಿ ಇಲ್ಲಿ ಡಿಸೈನ್ ಆಗ್ತಾ ಇದೆ. ಆಮೇಲೆ ಇದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅದನ್ನು ಸ್ವಲ್ಪ ಮೇಡಮ್ಗೆ ಕೇಳ್ಕೊಳ್ಳೋಣ. ಯಾಕಂದ್ರೆ ಈಗ ಅಂದ್ರೆ ಆಲ್ರೆಡಿ ಮಷಿನ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ನೋಡ್ಕೋಬಹುದು ಎಲ್ಲ ತರಹದ್ದು 12 ನೀಡಲ್ದು ಇದು ಮಷಿನ್ ಇದೆ. ಇದರಲ್ಲಿ ನಿಮ್ಗೆ ಯಾವ ತರ ಕಲರ್ ಬೇಕು ಆ ತರ ಆಟೋಮೆಟಿಕ್ ಆಗಿ ತಗೋತಿದೆ. ಇದು 12 ಕಲರ್ ನೀವು ಉಟ್ಕೋಬಹುದು. ಅದು ಯಾವ ತರ ಡಿಸೈನ್ ಮಾಡಿದ್ದಾರೆ ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ ಮೇಡಮ್. ಸ್ವಲ್ಪ ಯಾಕಂದ್ರೆ ಯಾವ ತರ ನೀವು ಡಿಸೈನ್ ಈಗ ಮಾಡಿರಾ ಅದು ಸ್ವಲ್ಪ ತೋರಿಸ್ಕೊಡಿ ಮೇಡಮ್. ನಮ್ ಕಡೆ ತಂದ್ ಕೊಟ್ಟಾಗ್ರಿ ಬ್ಲೌಸ್ ಈ ತರ ಪ್ಲೇನ್ ಇರ್ತಾವ್ರಿ. ಈ ತರ ಇರ್ತದೆ ಈ ತರ ಪ್ಲೇನ್ ಈ ತರ ಬಟ್ಟೆ ತಗೊಂಬಂದ್ ಕೊಡ್ಬೇಕು. ಅವ್ರ ಮೆಜರ್ಮೆಂಟ್ ಬ್ಲೌಸ್ ಕೊಟ್ರು ಸಾಕ್ರಿ ನಮಗ. ನಾವ್ ಈ ತರ ರೆಡಿ ಆದ್ಮೇಲೆ ಈ ತರ ಆಗತ್ರಿ. ಇದು ಬ್ಯಾಕ್ ರೀ. ಈ ತರ ರೆಡಿ ಆಗತ್ತೆ ರೆಡಿ ಆಗತ್ರಿ. ಓಕೆ, ಇದು ಏನಿದೆ ನೆಕ್ ಇಂದ ಏನ್ ಮೇಡಮ್? ಬ್ಯಾಕ್ ನೆಕ್ ರೀ ಸರ್. ಬ್ಯಾಕ್ ನೆಕ್. ಓಕೆ, ಇದು ಫ್ರಂಟ್ ನೆಕ್ ಸರ್. ಓಕೆ, ಇದು ಫ್ರಂಟ್ ನೆಕ್. ಇದು ಸ್ಲೀವ್ಸ್ ಸರ್. ಇದು ಸ್ಲೀವ್ಸ್ ಗೆ ಬರುತ್ತೆ. ಓಕೆ, ಈ ತರ ಸ್ಲೀವ್ಸ್ ಗೆ ವರ್ಕ್ ಬರುತ್ತೆ ಮೇಡಮ್ ಇದು. ಹಾ ಸರ್. ಇದು ಬ್ಲೌಸ್ ಪೀಸ್ ಸರ್ ಶಾಪ್ ಒಳಗೆ ಸಿಗ್ತಾವ್ರಿ ಇವು ಹೋಲ್ಸೇಲ್ ಇದ್ರಾಗ. ಯಾಕಂದ್ರೆ ಅವ್ರು ಸಾರಿ ತಗೊಂಡ್ರೆ ಅದ್ರ ಕೂಡ ಬ್ಲೌಸ್ ಬಂದಿರ್ತೈತಿ. ಒಂದ್ ಸಾರಿ ಬೇರೆದ ಬಾಳ ವರ್ಷ ಸೀರೆ ಇರ್ತಾವ್ರಿ. ಅವು ಈಗ ಬ್ಲೌಸ್ ಬರ್ತಿರಂಗಿಲ್ಲ. ಮಕ್ಕಳೆಲ್ಲ ಆದ್ಮೇಲೆ ದೊಡ್ಡ ಆದ್ಮೇಲೆ ಮದ್ವೆ ಆಗಿ 20 ವರ್ಷ ಆದ್ಮೇಲೆ ಈ ಬ್ಲೌಸ್ ಬರ್ತಿರಲ್ಲ. ಅವಾಗ ನಾವು ಈ ತರ ಬ್ಲೌಸ್ ತಂದ್ ಕೊಟ್ಬಿಟ್ರೆ ಪ್ಲೇನ್ ತಂದ್ ಕೊಟ್ಬಿಟ್ರೆ, ಇಲ್ಲ ನಮಗ ತಗೊಂಬಂದ್ರೆ ನಾವು ತಗೊಂಬಂದ್ ಹಾಕಿ ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು. ಯಾಕಂದ್ರೆ ಬಟ್ಟೆ ಚಾರ್ಜ್ ಚಾರ್ಜ್ ಕೊಡ್ಬೇಕು. ಓಕೆ, ನಿಮ್ ಕಡೆನು ಬಟ್ಟೆ ತಗೊಂಡ್ ನೀವು ಎಲ್ಲ ಡಿಸೈನ್ ಮಾಡ್ಕೊಡ್ರಿ ಅಂತ ಹೇಳಿ ಅದನ್ನು ಮಾಡ್ಕೊಡ್ತೀವಿ. ಅದೇನಿಲ್ಲ. ಓಕೆ ಓಕೆ, ಇದು ರೆಡಿ ಆಗಿದ್ಮೇಲೆ ಯಾವ ತರ ಆಕೈತಿ ಮೇಡಮ್? ಇದು ರೆಡಿ ಆದ್ಮೇಲೆ ಸ್ಟಿಚ್ ಮಾಡಿದ್ಮೇಲೆ ಸರ್ ಈ ತರ ಸ್ಟಿಚಿಂಗು ಸರ್ ನಾವು ಮಾಡ್ತೀವಿ ಸರ್. ಓಕೆ, ಸ್ಟಿಚ್ ಎಲ್ಲ ಈ ತರ ಬ್ಲೌಸ್ ಎಲ್ಲ ಹೊಲದ್ ಕೊಡ್ಬೇಕಂತ ಹೇಳಿ ಸೈಜ್ ಕೊಟ್ರೆ ಅದನ್ನು ಮಾಡ್ಕೊಡ್ತೀವಿ. ಇದೆಲ್ಲ ಪೂರ್ತಿ ನೀವು ಮಾಡಿದಿರಿ ಮೇಡಮ್? ಸರ್ ನಮ್ದು ಸರ್ ನಾವು ಮಾಡಿದ್ವಿ ಸರ್. ಓಕೆ ಓಕೆ, ಸ್ನೇಹಿತರೆ ಇಲ್ಲೇ ನೋಡ್ಕೋಬಹುದು ನಿಮ್ಗೆ ಯಾವ ತರ ಇದು ಡಿಸೈನ್ ಆಗಿದೆ, ಎಂಬ್ರಾಯ್ಡರಿ ಆಗಿದೆ ನೋಡ್ಕೋಬಹುದು. ಇದರಲ್ಲಿ ಎಲ್ಲಾ ತರದ್ದು ಮಾಡಿದ್ದಾರೆ. ಇದು ಚಿಕ್ಕ ಚಿಕ್ಕ ಇದು ಡಾಟ್ ಇದೆ ಮೇಡಮ್, ಇದು ನೀವು ಮಾಡಿದ್ದೀರಾ? ಸರ್ ನಾವು ಮಾಡಿ ಸರ್. ಓಕೆ ಓಕೆ, ಹೆವಿ ಕಾಣ್ಲಿ ಅಂತ ಹೇಳಿ. ಓಕೆ ಓಕೆ, ಯಾಕಂದ್ರೆ ಇದು ಪ್ಲೇನ್ ಬಟ್ಟೆ ಇತ್ತು, ಇದಕ್ಕೆ ಈ ತರ ಡಿಸೈನ್ ಮಾಡಿರಾ? ಸರ್ ಈ ತರ ನೆಟ್ ಒಳಗೂ ಹಾಕೋಬಹುದು. ಓಕೆ, ನೆಟ್ ಇತ್ತಂದ್ರೂ ಮಾಡಕ್ ಬರ್ತದೆ. ನೆಟ್ ಇದ್ದ ತಂದ್ ಕೊಡ್ಬೇಕ್ರಿ, ಇಲ್ಲ ನಮಗ ತಗೊಂಬಂದ್ ನಾವ ತಗೊಂಬಂದ್ ಮಾಡ್ಕೊಡ್ತೀವಿ. ಓಕೆ, ಯಾಕಂದ್ರೆ ಈಗ ನಮ್ ಕಡೆ ನೆಟ್ ಬಟ್ಟೆ ಇದೆ, ಅದಕ್ಕೂ ಎಂಬ್ರಾಯ್ಡರಿ ಮಾಡ್ಬೇಕಂತ ಹೇಳಿ ಅದನ್ನು ಮಾಡ್ಕೊಡ್ತೀರಾ? ವೆಲ್ವೆಟ್ ಬಟ್ಟೆ ಒಳಗೂ ಮಾಡ್ಕೊಡ್ತೇವ್ರಿ. ಓಕೆ, ವೆಲ್ವೆಟ್ ಬಟ್ಟೆ ಇತ್ತಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಎಂಬ್ರಾಯ್ಡರಿ ಮಾಡ್ಕೊಡ್ತೇವ್ರಿ. ಈ ತರ ಹ್ಯಾಂಗಿಂಗ್ ಬೀಡ್ಸ್ ಹಾಕಿ ಇದು ಸ್ಟಿಚ್ ಮಾಡ್ಕೊಡಂದ್ರೆ ಅದನ್ನು ಮಾಡ್ಕೊಡ್ತೇವೆ. ಓಕೆ ಓಕೆ, ಇದು ಬೀಡ್ಸ್ ಹಾಕಿದ್ದಾರೆ ಸ್ನೇಹಿತರೆ ನೋಡ್ಕೋಬಹುದು. ಇಲ್ಲೇ ನಿಮ್ಗೆ ಬೀಡ್ಸ್ ಇದೆ. ಈ ತರ ಬಿಡ್ಸ್ ದಲ್ಲಿ ಎಲ್ಲ ಬೇಕಂತ ಹೇಳಿದ್ರೆ ಅದನ್ನು ನಿಮ್ಗೆ ಎಲ್ಲ ಮಾಡ್ಕೊಡ್ತಾರೆ, ನೋಡ್ಕೋಬಹುದು. ಟ್ರೆಂಡಿಂಗ್ ಸರ್ ಇದು ನೆಟ್ ಮೇಲೆ ಎಂಬ್ರಾಯ್ಡಿಂಗ್ ಮಾಡೋದು ಸರ್. ಟ್ರೆಂಡಿಂಗ್ ಸರ್ ಈಗಿರೋದು. ಓಕೆ ಓಕೆ, ಇದು ಟ್ರೆಂಡಿಂಗ್ ನಡೀತಾ ಇದೆ. ಇದರಲ್ಲಿ ನಮ್ಗೆ ಯಾವ ತರ ಬಿಡ್ಸ್ ಬೇಕು ಅದನ್ನು ಸಾರಿ ಮ್ಯಾಚಿಂಗ್ ಹಾಕಿ ಕೊಡ್ತೀವಿ. ಇಲ್ಲ ಐತಿ ಸರ್, ಇದು ಪಾಟ್ ನೆಕ್ ಸರ್. ಓಕೆ, ಇದು ನೀವು ಮಾಡಿರಾ ಮೇಡಮ್? ಎಲ್ಲ ನಾವು ಮಾಡಿದ್ವಿ ಸರ್. ಓಕೆ ಓಕೆ, ಸ್ನೇಹಿತರೆ ನೋಡ್ಕೋಬಹುದು. ಈ ತರ ನಿಮ್ಗೇನು ಎಲ್ಲ ಡಿಸೈನ್ ಮಾಡೋದಿದೆ ಇದೆ ಅಂತ ಹೇಳಿದ್ರೆ ಡಿಸ್ಪ್ಲೇ ಮೇಲೆ ಏನ್ ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಓಕೆ, ಇದು ಟೆಂಪಲ್ ನೆಕ್ ಸರ್, ಇದು ಬ್ಯಾಕ್ ನೆಕ್. ಈಗ ಅಗ್ದಿ ಟ್ರೆಂಡಿಂಗ್ ಇದೆ ಸರ್. ಓಕೆ ಸ್ನೇಹಿತರೆ ನೋಡ್ಕೋಬಹುದು ಎಷ್ಟು ಚಂದ ಆಗಿದೆ. ಈಗ ಫ್ರಂಟ್ ನೆಕ್ ಈ ತರ ಪಂಚ್ ನೆಕ್ ಬರ್ತದೆ ಸರ್. ಇದು ಟ್ರೆಂಡಿಂಗ್ ಬಹಳ ಐತೆ. ಯಾಕಂದ್ರೆ ಇದು ಒಂದ್ ಸೈಡ್ ಅಷ್ಟೇ ಬರುತ್ತೆ ಮೇಡಮ್. ಇದು ಯಾಕಂದ್ರೆ ಒಂದ್ ಸೈಡ್ ಇದು ಸೀರೆ ಬರುತ್ತಲ್ಲ, ಎಲ್ಲ ನಾರ್ಮಲ್ ಬ್ಲೌಸ್ ಹೆಂಗಿರ್ತಾವ ಸರ್ ಹಿಂಗ್ ಇರ್ತಾವ್ರ. ಒಂದ್ ಸೈಡ್ ಅಷ್ಟೇ ಇರ್ತೈತಿ. ಇದೊಂಥರ ಪಂಚ್ ಅಂತ ಬರ್ತೈತ್ರಿ ಸರ್. ಹಿಂಗ್ ಬರೋದು ಟ್ರೆಂಡಿಂಗ್ ನಡೀತಾ ಇದೆ. ಓಕೆ, ಹೊಸ ಹೊಸ ಡಿಸೈನ್ ಯಾವ ಡಿಸೈನ್ ಕೇಳಿದ್ರು ಸರ್ ನಾವು ಮಾಡಿ ಕೊಡ್ತೀವಿ. ಯಾಕಂದ್ರೆ ಈಗ ನಮ್ ಕಡೆ ಒಂದ್ ಫೋಟೋ ಇದೆ ಮೇಡಮ್. ಯಾಕಂದ್ರೆ ಡಿಸೈನ್ ನಮ್ಗೆ ಇಷ್ಟ ಆಗಿದೆ, ಬಟ್ ಆ ತರ ಡಿಸೈನ್ ನೀವು ಪ್ರಿಂಟ್ ಎಲ್ಲ ತಗದ್ ನೀವು ಮಾಡ್ಕೊಡ್ತೀರಾ? ನಮ್ ಡಿಸೈನರ್ ನಾವು ನಮ್ಗೆ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ನಮ್ ಡಿಸೈನರ್ ಇರ್ತಾರ್ರಿ, ಅವ್ರಿಗೆ ಕಾಲ್ ಮಾಡಿ ಕೇಳ್ಕೊಂಡು ನಾವು ಪರ್ಚೇಸ್ ಮಾಡ್ಕೊಂಡು ಹಾಕಿ ಕೊಡ್ತೀವಿ ಸರ್. ಓಕೆ ಓಕೆ, ಯಾಕಂದ್ರೆ ಈಗ ಡಿಸೈನ್ ನಮ್ ಕಡೆ ಒಂದ್ ಫೋಟೋ ಇದೆ, ತಗೊಂಬಂದ್ ಕೊಟ್ರೆ ಸೇಮ್ ನೀವು ಡಿಸೈನ್ ಮಾಡ್ಕೊಡ್ತೀರಾ. ಈಗ ಯಾಕಂದ್ರೆ ಒಬ್ಬೊಬ್ರು ಏನ್ ಇರ್ತದೆ ಮೇಡಮ್, ನೆಕ್ ಒಬ್ಬರು ದಪ್ಪ ಇರ್ತಾರೆ, ಅವ್ರ ನೆಕ್ ಜಾಸ್ತಿ ಇರತ್ತೆ. ಒಬ್ಬೊಬ್ರು ಚಿಕ್ಕ ಇರ್ತಾರೆ, ಅವರು ತಿಳು ಇರ್ತಾರೆ, ಅವ್ರದ್ದು ನೆಕ್ ಸ್ವಲ್ಪ ಕಮ್ಮಿ ಇರತ್ತೆ. ಅದಕ್ಕೆಲ್ಲ ಸೆಟ್ಟಿಂಗ್ ಇದೆ ಇದರಲ್ಲಿ ಸರ್. ಇದ್ರ ಕಂಪ್ಯೂಟರ್ ಒಳಗೆ ಇರ್ತೈತಿ. ನಾವು 10 ಬೇಕಾದ್ರೆ 10 ಇಟ್ಕೋಬಹುದು, 12 ಬೇಕಾದ್ರೆ 12 ಇಟ್ಕೋಬಹುದು. ಅವ್ರಿಗೆ ಬ್ಲೌಸ್ ಮೆಜರ್ಮೆಂಟ್ ತಕ್ಕಂಗ ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಯಾಕಂದ್ರೆ ಈಗ 4 ಇಂಚ್ ನಮ್ಗೆ ಡಿಸೈನ್ ಬೇಕಂದ್ರೆ ಅದನ್ನು ಮಾಡಬಹುದು. ನಮ್ಗೆ 12 ಇಂಚ್ ಡಿಸೈನ್ ಬೇಕಂತ ಹೇಳಿದ್ರೆ ಸೈಜ್ ಅದನ್ನು ಮಾಡ್ಕೋಬಹುದು. ಓಕೆ ಓಕೆ, ಸ್ನೇಹಿತರೆ ಯಾವ್ದು ಬೇಕಂತ ಕೇಳಿದ್ರು ಹೆವಿ ಡಿಸೈನ್ಸ್ ಬೇಕಂದ್ರೆ ಇದು ಫುಲ್ ಹೆವಿ ಡಿಸೈನ್ಸ್. ಯಾಕಂದ್ರೆ ಮೇಡಮ್ ಇದು ಎಲ್ಲ ನೀವು ಬ್ಲೌಸ್ ಗೆ ತೋರಿಸ್ತಾ ಇದೀರಾ, ಯಾಕಂದ್ರೆ ಇಷ್ಟೆಲ್ಲ ಬ್ಲೌಸ್ ಇದೆ ಇಲ್ಲ. ಈಗ ನಮ್ಗೆ ಫುಲ್ ಎಲ್ಲ ಬ್ಯಾಕ್ ನಮ್ದು ನೆಕ್ ಅಷ್ಟ ಬಂದತ್ರಿ. ಇವ್ದು ನೋಡ್ರಿ ಎಲ್ಲ ಫುಲ್ ಎಲ್ಲ ಬಂದ. ಓಕೆ, ಫುಲ್ ಡಿಸೈನ್ ಬೇಕಂತ ಹೇಳಿದ್ರೆ ಈ ತರಾನು ಮಾಡ್ಕೊಡ್ತೀರಾ? ಓಕೆ, ಇದು ಎಲ್ಲಕ್ಕೆ ಚಾರ್ಜ್ ಬೇರೆ ಬೇರೆ ಇರುತ್ತೆ? ಬೇರೆ ಬೇರೆ ಸರ್. ಸಿಂಪಲ್ ಗೆ ಡಿಸೈನ್ ಬೇರೆ, ರೇಟ್ ಬೇರೆ. ಮೀಡಿಯಂ ಇದು ಸ್ವಲ್ಪ ರೇಟ್ ಬೇರೆ, ಫುಲ್ ಹೆವಿ ಇದು ಬೇರೆ ರೇಟ್ ಬೇರೆ. ಡಿಸೈನ್ ಮೇಲೆ ಡಿಪೆಂಡ್ ಇರುತ್ತೆ ಮೇಡಮ್. ಯಾಕಂದ್ರೆ ಈಗ ನಮ್ದು ಏನಿದೆ
ನಾವು ಡಿಸೈನ್ ಸಿಂಪಲ್ ಆಗಿ ತಗೊಂಡ್ಬಂದು ಕೊಟ್ರ ಅದಕ್ಕೂ ಚಾರ್ಜ್ ಚಾರ್ಜ್ ಬೇರೆ, ಬೇರೆ ನಾವು ಸ್ವಲ್ಪ ಹೆವಿ ಡಿಸೈನ್ ಇತ್ತಂದ್ರೆ ಅದನ್ನ ನಾವು ಯಾವ ತರ ಡಿಸೈನ್ ಕೊಡ್ತೀವಿ ಅದ್ರ ಮೇಲೆ ಚಾರ್ಜ್ ಇರುತ್ತೆ. ಚಾರ್ಜ್ ಇರುತ್ತೆ ಸರ್. ಓಕೆ ಓಕೆ, ಯಾಕಂದ್ರೆ ಇದು ಬರೀ ಬ್ಲೌಸ್ ಇದೆ ಮೇಡಮ್. ಈಗ ಬ್ಲೌಸ್ಗೆ ಅಷ್ಟ ಮಾಡ್ತೀರಾ ನೀವು? ನಮ್ಮ ಕಡೆ ಡ್ರೆಸ್ ಇದೆ, ನಮ್ಗೆ ಡ್ರೆಸ್ಸಿಗೆ ಮಾಡಬೇಕು. ಯಾಕಂದ್ರೆ ನಾವು ಒಂದು ಡ್ರೆಸ್ ಇಷ್ಟ ಆಗಿದೆ, ಕಲರ್ ಎಲ್ಲ ಇಷ್ಟ ಆಗಿದೆ, ಬಟ್ಟೆ ಇಷ್ಟ ಆಗಿದೆ, ಬಟ್ ಪ್ಲೇನ್ ಆಗಿದೆ, ಅದಕ್ಕೆ ಸ್ವಲ್ಪ ಎಂಬ್ರಾಯ್ಡ್ರಿ ಮಾಡ್ಕೊಡ್ಬೇಕಂದ್ರೆ ಡ್ರೆಸ್ಸಿಗೆ ಮಾಡ್ಕೊಡ್ತೀರಾ? ಡ್ರೆಸ್ ಅಂದ್ರೆ ಚೂಡಿದಾರ್ ಮಾಡ್ಕೊಡ್ತೀವಿ. ಹಾ, ಚೂಡಿದಾರ ಫ್ರಂಟ್ ನೆಕ್ಕಿಗೆ ಮಾಡ್ಕೊಡ್ತೀವಿ. ಬೇಕಂದ್ರೆ ಸ್ಲೀವ್ಸ್ಗೆ ಹಾಕೊಡೋದು ಸ್ಲೀವ್ಸ್ಗೆ ಹಾಕೊಡ್ತೀವಿ. ಸ್ಲೀವ್ಸ್ಗೆ, ಯಾಕಂದ್ರೆ ಯಾವ್ದು ಬಟ್ಟೆ ತಗೊಂಡ್ಬರ್ಲಿ ಯಾವ ತರ ಡಿಸೈನ್ ಬೇಕು ಆ ತರ ಎಲ್ಲಾ ತರದ್ದು ಡಿಸೈನ್ ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ, ಇದು ಎಲ್ಲಿ ಮಟ್ಟ ನೀವು ಮಾಡ್ಕೊಡ್ತೀರಾ? ಇಲ್ಲ ಲೋಕಲ್ ಅಷ್ಟ ಮಂದಿಗೆ ಮಾಡ್ಕೊಡ್ತೀರಾ? ನಮ್ಮ ಹುಬ್ಳಿ ಧಾರವಾಡ ಮಂದಿಗೆ ಅಷ್ಟ ಮಾಡ್ಕೊಡ್ತೀರಾ? ಏನು ಉಳ್ಕಿದ ನಮ್ಮ ಕರ್ನಾಟಕ ಯಾಕಂದ್ರೆ ತುಂಬಾ ದೊಡ್ಡದಿದೆ, ಅವ್ರು ಕೇಳಿದ್ರೆ ಅವ್ರಿಗೆ ಮಾಡ್ಕೊಡ್ತೀರಾ ಮೇಡಮ್? ಸರ್ ನಮ್ ಕೊರಿಯರ್ ಫೆಸಿಲಿಟಿ ಐತಿ ಸರ್, ನಾವು ಮಾಡ್ಕೊಡ್ತೀವಿ ಸರ್. ಅಲ್ಲಿಂದ ಅವ್ರು ಕೊರಿಯರ್ ಮಾಡಿದ್ರೆ ನಾವ್ ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ನಮ್ ಸೀರೆನ ಕಳ್ಸ್ಬೇಕಂತ ಏನಿಲ್ರಿ, ಅವ್ರ ಇಷ್ಟ ಸೀರೆ ಕಟ್ ಮಾಡಿ ಸೀರೆ ಕಲರ್ ಪೀಸ್ ಕಟ್ ಮಾಡಿ ಮೆಜರ್ಮೆಂಟ್ ಬ್ಲೌಸ್ ಇಡೋ ಅವಶ್ಯಕತೆ ಇಲ್ಲ ರೀ. ಅದ್ರ ಲೆಂತ್ ಫುಲ್ ಲೆಂತ್ ಅವನ್ನೆಲ್ಲ ಬರ್ದಿ ಬಿಟ್ರೆ ಒಂದ್ ಚೀಟಿ ಒಂದ್ ಬ್ಲೌಸ್ ಪೀಸ್ ಹಾಕಿ ಕೊಟ್ಕ ಸಾಕ್ರಿ, ನಾವು ಮಾಡಿ ಮತ್ ನಾವು ಇಲ್ಲಿಂದ ಕೊರಿಯರ್ ಮಾಡ್ತೀವಿ. ಓಕೆ ಓಕೆ, ಯಾಕಂದ್ರೆ ನಮ್ಗೆ ಬಟ್ಟೆ ಹಾಕಕ್ ತೊಂದರೆ ಆಗ್ತಾ ಇದೆ, ಯಾಕಂದ್ರೆ ಕೊರಿಯರ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಬರೀ ಅವ್ರು ಒಂದ್ ಪೀಸ್ ಸಾರಿ ಕಲರ್ ಪೀಸ್ ಒಂದ್ ಸೈಡಿಗೆ ಸ್ವಲ್ಪ ಕಟ್ ಮಾಡಿ ಪಿನ್ ಹಾಕ್ಬಿಟ್ರೆ ಸಾಕು ಸರ್. ಮೆಜರ್ಮೆಂಟ್ ಬ್ಲೌಸ್ ಮೆಜರ್ಮೆಂಟ್ ತಗೊಳಕ್ ಬಂದ್ರು ಸದ್ಯಕ್ಕೆ ಬರ್ಲಿಲ್ಲ ಅನ್ನೋ ಸದ್ಯಕ್ಕೆ ಮೆಜರ್ಮೆಂಟ್ ಬ್ಲೌಸ್ ಇಟ್ಟು ಕಳ್ಸಿದ್ರೆ ಸಾಕು. ಕಳ್ಸಿದ್ರೆ ಸಾಕು, ಅದೇ ಸೇಮ್ ನೀವು ಬಟ್ಟೆ ತಗೊಂಡ್ಬಂದ ಸೇಮ್ ಡಿಸೈನ್ ನೀವು ಮಾಡ್ಕೊಡ್ತೀರಾ ಅವ್ರಿಗೆ. ಓಕೆ ಓಕೆ, ಇಷ್ಟೆಲ್ಲ ಫೆಸಿಲಿಟಿ ಇದೆ ಸ್ನೇಹಿತರೆ, ನೋಡ್ಕೋಬಹುದು. ಅದೇ ತರ ಮೇಡಮ್ ಈಗ ಸಾರಿ ಗಿರಿಗೆ ಡಿಸೈನ್ ಬೇಕಂತ ಹೇಳಿದ್ರೆ ಅದನ್ನು ನೀವು ಮಾಡ್ಕೊಡ್ತೀರಾ? ಹಾ, ಸಾರಿ ಕುಚ್ ಕಟ್ತೀವಿ ಸರ್. ಇಲ್ಲ ಓಕೆ, ಸಾರಿಗೂ ಮಾಡಿದೀರಾ? ಈ ತರ ಸಾರಿ ಕುಚ್ಚು ಕಟ್ತೀವಿ. ಓಕೆ ಓಕೆ, ಇಲ್ಲೇ ನೋಡ್ಕೋಬಹುದು ಸ್ನೇಹಿತರೆ, ಸಾರಿಗೇನು ನಿಮ್ಗೆ ಏನು ಬಾರ್ಡರ್ಗೆ ಏನು ಬರುತ್ತಲ್ಲ ಈ ತರ ಎಲ್ಲ ಡಿಸೈನ್ ಮಾಡ್ಕೊಡ್ಬೇಕಂತ ಹೇಳಿ ಸಾರಿಗೇನೆ ಇದನ್ನು ನಿಮ್ಗೆ ಮಾಡ್ಕೊಡ್ತಾರೆ. ಇಷ್ಟೆಲ್ಲ ವರ್ಕ್ ನಿಮ್ಗೆ ಮಾಡೋದಿದೆ ಅಂತ ಹೇಳಿ ಸ್ನೇಹಿತರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋರಿ. ಇದು ಒಂದೇ ಇದೆ ಏನು ಮತ್ತೆ ಬೇರೆ ಮಾಡಿದ್ದೀರಿ? ಸಿಂಪಲ್ ಮಾಡಿದ್ವಿ ಸರ್, ಇದು ಸಿಂಪಲ್ ಮಾಡಿದ್ದು. ಓಕೆ, ನಮ್ಗೆ ಎಷ್ಟು ಗ್ರ್ಯಾಂಡ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಇದರಲ್ಲಿ ನಮ್ಗೆ ಯಾಕಂದ್ರೆ ಈಗ ಕಸ್ತೂರಿ ವರ್ಕ್ ಅಷ್ಟೇ ಅಲ್ಲ, ಕಸೂತಿ ವರ್ಕು ಮಾಡ್ತೀವಿ ಸರ್. ಹಾ, ಈಗ ಇದರಲ್ಲಿ ನಮ್ಗೆ ಎಲ್ಲ ಕುಂದನ್ ವರ್ಕ್ ಸ್ಟೋನ್ ವರ್ಕ್ ಮಾಡ್ಕೊಡ್ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀವಿ. ಇದ್ರವಾಗೆಲ್ಲ ನಾವು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಸಾರೀಸ್ ಬಂದತ್ರಿ ಸರ್. ಅದ್ ನನ್ನ ಕಡೆ ಇಲ್ಲ ಸದ್ಯಕ್ಕೆ ಒಯ್ದಾರಿ ಕಸ್ಟಮರ್. ಇಲ್ಲಿ ಬೇಕಾದ್ರೆ ಎಂಬ್ರಾಯ್ಡಿಂಗು ಮಾಡಿಕೊಡ್ತೀವಿ ಸರ್. ಓಕೆ ಓಕೆ, ಮತ್ತೆ ನಿಮ್ ಕಡೆ ಈಗ ಯಾಕಂದ್ರೆ ಆಲ್ಬಮ್ ಗಿಲ್ಬಮ್ ಇತ್ತಂದ್ರೆ ಅದರಲ್ಲಿ ನಾವು ಸಿಲೆಕ್ಟ್ ಮಾಡಿ ಅದು ಡಿಸೈನ್ ಕೊಟ್ರೆ ಅದನ್ನು ಮಾಡ್ಕೊಡ್ತೀವಿ ಸರ್. ನಮ್ ಕಡೆ 3,500 ಡಿಸೈನ್ಸ್ ಅದಾವ್ರಿ. 3,500 ಹೆಚ್ಚು ಡಿಸೈನ್ ಅದಾವ್ರಿ. ಕ್ಯಾಟ್ಲಾಗು ಅದಾವ್ರಿ, ಬೇಕಾದ್ರೆ ಮನೆಗೆ ಬಂದು ನೋಡ್ಕೋಬಹುದು ನೀವು ಕ್ಯಾಟ್ಲಾಗ್. ಓಕೆ ಓಕೆ, ಇದು ಕ್ಯಾಟ್ಲಾಗ್ ಏನ್ ಮೇಡಮ್? ಓಕೆ, ಇದರಲ್ಲಿ ಯಾವ ತರ ಡಿಸೈನ್ ಇದೆ ಸ್ನೇಹಿತರೆ ನೋಡ್ಕೊಳ್ಳೋಣ. ಓಕೆ, ಇದು ನೋಡ್ಕೋರಿ ಸ್ನೇಹಿತರೆ, ಈ ತರ ನಿಮ್ಗೆ ಎಲ್ಲ ಡಿಸೈನ್ಸ್ ಅದಾವೆ ಇದರಲ್ಲಿ, ಬ್ರೈಡಲ್ ಡಿಸೈನ್ಸ್ ಅದಾವ. ಓಕೆ ಸ್ನೇಹಿತರೆ ನೋಡ್ತಾ ಇದೀರಲ್ಲ, ಈ ತರ ಡಿಸೈನ್ಸ್ ಇರ್ತಾವೆ. ಇದಕ್ಕಿಂತ ನಿಮ್ಗೆ ಮತ್ತೆ ಬೇರೆದು ಬೇಕಂತ ಹೇಳಿದ್ರೆ ಅದನ್ನು ಇದೆ. ಯಾಕಂದ್ರೆ ಇಷ್ಟೆಲ್ಲ ಕ್ಯಾಟ್ಲಾಗ್ ಇದೆ, 3,000ಕ್ಕಿಂತ ಹೆಚ್ಚಿಗೆ ಡಿಸೈನ್ ಇರ್ತಾವ. ಇದ್ರಾಗ ನಮ್ಗೆ ಬೇಡ, ನಮ್ಗೆ ಇಷ್ಟ ಆಗಿದ್ದೆ ನಿಮ್ಗೆ ಫೋಟೋ ಗಿಟೋ ಇತ್ತಂದ್ರೆ ಅದನ್ನು ತಗೊಂಡ್ಕೊಟ್ಟು ಅದನ್ನು ಮಾಡ್ಕೊಡ್ತೀವಿ. ನಮ್ ಡಿಸೈನರ್ ಕಡೆ ಹೇಳಿದ್ರೆ ಅವರು ನಮಗೆ ಕಳಿಸ್ತಾರೆ, ಇಮೇಲ್ ಐಡಿ ಕೇಳಿಸ್ತಾರೆ. ನಮ್ಮೆಲ್ಲ ಇರ್ಲಿಲ್ಲ ಯಾಕಂದ್ರೆ ಈಗ ನಾವು ಫೋಟೋ ಫಸ್ಟ್ ನಿಮ್ಗೆ ಕೊಡ್ಬೇಕಾ, ಅದು ಫೋಟೋ ಏನಿದೆಲ್ಲ ಡಿಸೈನ್ ಒಳಗೆ ಕನ್ವರ್ಟ್ ಆಗಿ ಬರ್ತೈತಿ. ಓಕೆ ಓಕೆ, ಅದು ಡಿಸೈನ್ ಏನಿದೆ, ಎಷ್ಟು ಸೈಜಿಂದ ಇದೆ, ಎಷ್ಟು ಇಂಚಿಂದ ಇದೆ, ಅದರಲ್ಲಿ ಆಮೇಲೆ ಇದರಲ್ಲಿ ಸೆಟ್ ಮಾಡ್ಕೋಬಹುದು ಫುಲ್ ಟ್ರೆಂಡ್. ಯಾಕಂದ್ರೆ ಈಗ ಮಧುಮಗಂದು ಫೋಟೋ ಜಂಪರ್ ಮೇಲೆ ಹಾಕ್ತಾ ಇದಾರೆ, ಇಲ್ಲ ಸೀರೆ ಮೇಲೆ ಹಾಕ್ತಾ ಇದಾರೆ, ಇಲ್ಲ ಅಂದ್ರೆ ಡ್ರೆಸ್ ಇರ್ತದಲ್ಲ ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡ್ತಾ ಇದಾರೆ. ಆ ತರ ಬೇಕಂತ ಹೇಳಿ ಫೋಟೋ ಗಿಟೋ ಅದನ್ನು ಹಾಕೊಡ್ತೀರಾ ಮೇಡಮ್? ಹಾಕೊಡ್ತೀವಿ ಸರ್. ಓಕೆ, ಅದನ್ನು ಮಾಡ್ಕೊಡ್ತೀರಾ? ಓಕೆ, ಎಲ್ಲಾ ತರದ್ದು ಆಪ್ಷನ್ ಇದೆ ಮೇಡಮ್? ಎಲ್ಲಾ ತರ ಆಪ್ಷನ್ ಇದೆ, ರೆಡಿ ಆಗಿದ್ದು. ಈ ತರ ಕಟ್ ವರ್ಕ್ ಡಿಸೈನ್ ಮಾಡ್ತೀವಿ ಸರ್. ಈ ಟ್ರೆಂಡಿಂಗ್ ಡಿಸೈನ್ ಸರ್, ಕಟ್ ವರ್ಕ್ ಡಿಸೈನ್ ಎಲ್ಲ ಮೇಡಮ್. ಈ ಪ್ಲೇನ್ ಇತ್ರಿ ಸರ್, ಮೇಲೆ ನಾವು ಬುಟ್ಟ ಬುಟ್ಟ ಹಾಕಿ ಸರ್ ಈ ತರ ಕಟ್ ವರ್ಕ್ ಡಿಸೈನ್ ಮಾಡ್ತೀವಿ. ಅಂದ್ರೆ ಎಲ್ಲ ನಿಮ್ಗೆ ಆಲ್ರೆಡಿ ಎಷ್ಟು ವರ್ಷದಿಂದ ಮಾಡ್ತಾ ಇದಾರೆ ಮೇಡಮ್ ಇದು? ನಾವು ಸ್ಟಿಚಿಂಗ್ ಅದೆಲ್ಲ ಸೇರಿ 6 ವರ್ಷ ಆತ್ರಿ ಮಾಡಕತ್ತ. ಎಂಬ್ರಾಯ್ಡಿಂಗ್ 3 ವರ್ಷ ಆತ್ರಿ. ಎಂಬ್ರಾಯ್ಡ್ರಿ ಆಲ್ರೆಡಿ ಮಾಡ್ತೀವಿ 3 ವರ್ಷ ಆಯ್ತು. 3 ವರ್ಷ. ಓಕೆ ಓಕೆ, 3 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಸ್ನೇಹಿತರೆ, ಇವ್ರಿಗೆ ನೋಡ್ಕೋಬಹುದು. ಈ ತರ ಕೊಟ್ಟಿರ್ತಾರೆ ಸರ್, ಪ್ಲೇನ್ ಬ್ಲೌಸ್ ರೆಡಿ ಮಾಡ್ಬೇಕು ಸರ್. ಓಕೆ, ಇದು ಎಲ್ಲ ನೀವು ಮಾಡಿದ್ರಿ? ಸ್ಲೀವ್ಸ್ಗೆ ಏನಿರಲಿಲ್ಲ ಸರ್, ಬಾರ್ಡರ್ ಇರಲಿಲ್ಲ, ಏನಿರಲಿಲ್ಲ, ಬುಟ್ಟ ಬುಟ್ಟ ಹಾಕಿವಿ ಸರ್. ಓಕೆ ಓಕೆ, ಇದಕ್ಕೆ ಕುಂದನ್ ಹಚ್ಚೋ ಅವಶ್ಯಕತೆ ಇಲ್ಲ ಸರ್, ನಮ್ ಜರಿ ಥ್ರೆಡ್ ಬರ್ತದೆ ಸರ್, ಅದ ಶೈನಿಂಗ್ ಬಂದ್ಬಿಡುತ್ತೆ. ಶೈನಿಂಗ್ ಬಂದ್ಬಿಡ್ತೈತೆ. ಓಕೆ, ಯಾಕಂದ್ರೆ ನೀವು ದಾರ ಹೆಂಗ್ ಯೂಸ್ ಮಾಡ್ತೀರಾ ಅದು ಶೈನಿಂಗ್ ಇರುತ್ತೆ ಏನ್ ಮೇಡಮ್? ಇದು ಈ ತರ ಯೂಸ್ ಮಾಡ್ತೀವಿ ಸರ್ ನಾವು, ಇದ ಶೈನಿಂಗ್ ಇರ್ತದೆ ಸರ್, ಕುಂದನ್ ಹಚ್ಚೋ ಅವಶ್ಯಕತೆನೇ ಬರಲ್ಲ ಸರ್. ಓಕೆ ಓಕೆ ಮೇಡಮ್, ಅಷ್ಟು ಮೀರಿ ಕಸ್ಟಮರ್ ಬೇಕಂದ್ರೆ ನಾವು ಹಚ್ಚಿ ಕೊಡ್ತೀವಿ. ಯಾಕಂದ್ರೆ ಅವ್ರಿಗೆ ಅವ್ರದ್ದು ಯಾವ ತರ ಡಿಮಾಂಡ್ ಇದೆ ಆ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅವ್ರಿಗೆ. ಓಕೆ ಓಕೆ ಸ್ನೇಹಿತರೆ, ಇಲ್ಲೇ ದಾರ ಎಲ್ಲ ನೋಡ್ಕೋಬಹುದು. ಆಲ್ರೆಡಿ ಇದು ಶೈನಿಂಗ್ ಎಲ್ಲ ದಾರ ಇರುತ್ತೆ. ಯಾಕಂದ್ರೆ ನಿಮ್ಗೆ ಇದರಲ್ಲಿ ಕುಂದನ್ ಹಚ್ಚಬೇಕು ಅದು ಹಚ್ಚಬೇಕು ಆ ತರ ಏನು ಇರಲ್ಲ. ಯಾಕಂದ್ರೆ ಬರೀ ನೀವು ಎಂಬ್ರಾಯ್ಡ್ರಿ ಮೇಲೇನು ನಿಮ್ಗೆ ಒಳ್ಳೆ ಡಿಸೈನ್ ಶೈನಿಂಗ್ ಬರುತ್ತೆ, ಆ ತರ ಇದೆ. ಇದು ಎಲ್ಲ ವರ್ಕ್ ಮಾಡಿದ ಮೇಡಮ್ ನೋಡ್ಕೋಬಹುದು. ಇಲ್ಲೇ ಒಂದೇ ತರ ಇಲ್ಲ, ತುಂಬಾ ತರದ್ದು ಎಲ್ಲ ಡಿಸೈನ್ ಮಾಡಿದ್ದಾರೆ. ಇದು ಎಲ್ಲ ನೋಡ್ಕೋಬಹುದು ಸರ್. ಇದು ಬ್ಲೌಸ್ ಪೀಸ್ ರೀ, ಪ್ಲೇನ್ ತಗೊಂಡ್ ಕೊಟ್ಟಿದ್ದಾರ್ರಿ. ಅದು ಸೀರೆ ಮ್ಯಾಚಿಂಗ್ ರೀ, ನಾವು ಈ ತರ ಮಾಡಿ ಕೊಟ್ಟಿವಿ, ಸ್ಟಿಚಿಂಗ್ ಮಾಡಿ.
ಈ ತರ Pot neck, ಮಾಡ್ಕೊಟ್ಟಿದ್ದಾರೆ ಮೇಡಮ್ ನೀವು. ಓಕೆ ಓಕೆ ಮೇಡಮ್, ನೋಡ್ಕೋಬಹುದು ಸ್ನೇಹಿತರೆ, ಒಳ್ಳೆ ಒಳ್ಳೆ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ಲೇನ್ ಇದ್ದಿದ್ದಕ್ಕೂ ನಿಮ್ಗೆ ಡಿಸೈನ್ ಬೇಕಂದ್ರೆ ಅದನ್ನು ಮಾಡ್ಕೊಡ್ತಾರೆ. ಯಾಕಂದ್ರೆ ಒಂದೊಂದು ಸಾರಿ ಚೆನ್ನಾಗಿರುತ್ತೆ, ಅದರಲ್ಲಿ ಎಂಬ್ರಾಯ್ಡಿ ಏನು ಇರಲ್ಲ, ಪ್ಲೇನ್ ಆಗಿ ಬ್ಲೌಸ್ ಇರುತ್ತೆ. ಅದಕ್ಕೆಲ್ಲ ಎಂಬ್ರಾಯ್ಡಿ ನಿಮ್ಗೆ ಮಾಡಕ್ ಬೇಕಂತ ಹೇಳಿದ್ರೆ ಮೇಡಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಓಕೆ, ಇದು ತೋರಿಸ್ಕೊಡಿ ಮೇಡಮ್. ಇದು ನೆಟ್ ಇಂದ ಹಿಂಗ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ಬಂದಿತ್ತು, ಹಾ ಸ್ಟಿಚಿಂಗ್ ಮಾಡಿ ಕೊಟ್ಟಿವಿ. ಓಕೆ ಓಕೆ, ಸ್ಟಿಚ್ ಮಾಡಿದ್ ನೀವು. ಓಕೆ ಮೇಡಮ್, ಸ್ನೇಹಿತರೆ ನೋಡ್ಕೋಬಹುದು. ಸ್ಟಿಚ್ ಎಲ್ಲ ಮಾಡೋದಿತ್ತ ಅದನ್ನು ಮಾಡ್ಕೋಬಹುದು. ಈಗ ನೀವು ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡ್ಕೊಡ್ತೀರಾ? ಏನ ಡ್ರೆಸ್ ಗ್ರೇಸ್ ಇತ್ತಂದ್ರೆ ಚೂಡಿದಾರ್ ಸ್ಟಿಚ್ ಮಾಡ್ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್. ಓಕೆ ಓಕೆ, ಇದು ಎಲ್ಲ ವರ್ಕ್ ಮಾಡಿದ್ದೇನೆ ಮೇಡಮ್? ವರ್ಕ್ ಮಾಡಿ. ಓಕೆ, ಯಾಕಂದ್ರೆ ನಿಮ್ಮ ಬಜೆಟ್ ಪ್ರಕಾರ ಯಾವ ತರ ನಿಮ್ಗೆ ಸಿಂಪಲ್ ಕೇಳಿದ್ರೆ ಸಿಂಪಲ್ ಮಾಡ್ಕೊಡ್ತೀವಿ, ಗ್ರ್ಯಾಂಡ್ ಕೇಳಿದ್ರೆ ಗ್ರ್ಯಾಂಡ್. ಕಸ್ಟಮರ್ ಮೇಲೆ ಡಿಪೆಂಡ್ಸ್, ಕಸ್ಟಮರ್ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ, ಅವ್ರು ಹೆಂಗ್ ಹೇಳ್ತಾರೆ ಹಂಗ್ ಮಾಡ್ಕೊಡ್ತೀವಿ ಸರ್. ಒಬ್ರು ಬಾರ್ಡರ್ ಐತಿ, ಬಾರ್ಡರ್ ಬೇಡ, ಬರೀ ಸಿಂಪಲ್ ಇರ್ಲಿ, ಬರೀ ಬುಟ್ಟ ಅಷ್ಟೇ ಹಾಕೊಡು ಅಂತಾರೆ, ನಾವು ಬುಟ್ಟ ಅಷ್ಟೇ ಹಾಕೊಡ್ತೀವಿ. ಓಕೆ ಓಕೆ, ಈ ತರ ಫ್ಲವರ್ ಎಲ್ಲ ನಿಮ್ಗೆ ಬೇಕಂತ ತಿಳಿಸ್ತೀನಿ ಅಂತ ನೋಡ್ಕೋಬಹುದು. ಈ ತರ ಫ್ಲವರ್ ಬೇಕಂದ್ರೆ ಬರೀ ಫ್ಲವರ್ ದಲ್ಲಿ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬಳ್ಳಿ ಒಳಗ್ ಬೇಕಂದ್ರೆ ಬಳ್ಳಿ ಒಳಗ್ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲಾ ಇವರು ವರ್ಕ್ ಮಾಡಿದ್ದಾರೆ, ಇಲ್ಲಿ ನೋಡ್ಕೋಬಹುದು ಸ್ನೇಹಿತರೆ. ಎಲ್ಲಾ ತರದ್ದು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಹುಬ್ಬಳ್ಳಿಯಲ್ಲಿ ಇದೆ, ಬಂದು ಒಂದ್ಸತ ವಿಸಿಟ್ ಮಾಡಿ. ನೀವು ಇಡೀ ಕರ್ನಾಟಕದಲ್ಲಿ ಎಲ್ಲಿ ಇತ್ತಂದ್ರೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅಲ್ಲೇ ನಿಮ್ಗೆ ಕೊರಿಯರ್ ಫೆಸಿಲಿಟಿನೂ ಇವ್ರ ಹತ್ರ ಇದೆ. ಇದನ್ನು ಓಕೆ ಮೇಡಮ್, ಇದನ್ನು ವರ್ಕ್ ಮಾಡಿದ್ ನೀವು. ಓಕೆ, ಇದು ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ. ಇಲ್ಲ ಅಂದ್ರೆ ನೀವು ಮನೆಯಲ್ಲಿ ಕುಂತ ಇವ್ರಿಗೆ ಫೋನ್ ಮಾಡ್ಕೋಬಹುದು. ಫೋನ್ ನಂಬರ್ ನಿಮ್ಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಎಲ್ಲಾ ತರದ್ದು ಮಾಹಿತಿ ಕೊಡ್ತೀರಾ, ಡೀಟೇಲ್ಸ್ ಹೇಳ್ತೀರಾ. ಓಕೆ, ಯಾಕಂದ್ರೆ ಈಗ ಅವರು ವಾಟ್ಸಪ್ ವಿಡಿಯೋ ಕಾಲ್ ಮಾಡೇನು ಪಡ್ಕೋಬಹುದು ಮೇಡಮ್. ಯಾವ ತರ ಡಿಸೈನ್ ಇದೆ ಏನಿದೆ ಅದನ್ನು ಎಲ್ಲ ವಾಟ್ಸಪ್ ಮೇಲೇನು ಕಾಲ್ ಮಾಡ್ಕೊಂಡು ಇದು ಮಾಡ್ಕೋಬಹುದು, ವಿಡಿಯೋ ಕಾಲ್ ಮಾಡಿ. ಓಕೆ ಓಕೆ ಸ್ನೇಹಿತರೆ, ಡಿಸೈನ್ ಆಗ್ತಾ ಇದೆ, ಸ್ವಲ್ಪ ಡಿಸೈನ್ ನೋಡ್ಕೊಳ್ಳೋಣ. ಯಾವ ತರ ಇದು ಡಿಸೈನ್ ಆಗ್ತಾ ಇದೆ ನೋಡ್ಕೋಬಹುದು ನೀವು. ಯಾಕಂದ್ರೆ ಈಗ ಫುಲ್ ಇದು ಜರಿ ಏನಿದೆ ಅಲ್ಲ ನಿಮ್ಗೆ ಗೋಲ್ಡನ್ ಕಲರ್ ದಲ್ಲಿ ಇದೆ. ಇದು ಯಾವ ತರ ಚೇಂಜ್ ಆಗ್ತೈತಿ ಅದನ್ನು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಸ್ನೇಹಿತರೆ, ಇಲ್ಲೇ ನೋಡ್ಕೋಬಹುದು ಯಾವ ತರ ಇದು ವರ್ಕ್ ಆಗ್ತಾ ಇದೆ ನೋಡ್ಕೋಬಹುದು. ಸೇಮ್ ನಿಮ್ಗೆ ಏನಿದೆಲ್ಲ ಯಾವ ತರ ಇಲ್ಲೇ ವರ್ಕ್ ಆಗ್ತಾ ಇದೆ ಅದು ನಿಮ್ಗೆ ಇಲ್ಲೇ ಕಾಣ್ತಾ ಇದೆ, ಇಲ್ಲೇ ನೋಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಯಾವ ತರ ಇಲ್ಲಿ ಸ್ಟಿಚ್ ಆಗ್ತಾ ಇದೆಯಲ್ಲ, ಯಾವ ತರ ಕಂಪ್ಲೀಟ್ ಆಗುತ್ತೆ ಅದು ಸೇಮ್ ಕಾಣುತ್ತೆ. ಒಳ್ಳೆ ಮಷಿನ್ ದಲ್ಲಿ ನಿಮ್ಗೆ ಡಿಸೈನ್ ಇದು ವರ್ಕ್ ನ ಆಗ್ತಾ ಇದೆ ನೋಡ್ಕೋಬಹುದು. ಈ ತರ ನಿಮ್ಗೇನು ಎಲ್ಲ ಎಂಬ್ರಾಯ್ಡಿ ಮಾಡೋದಿತ್ತು ಅಂತ ಹೇಳಿದ್ರೆ ಬಂದು ಇಲ್ಲಿ ವಿಸಿಟ್ ಕೊಡ್ರಿ. ಇಲ್ಲಾಂದ್ರೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಕೊಂಡ ನಿಮ್ಗೇನು ಈ ತರ ಎಲ್ಲ ಎಂಬ್ರಾಯ್ಡಿ ಮಾಡ್ಕೊಡೋದಿತ್ತು ಅಂದ್ರೆ ಮಾಡ್ಕೋಬಹುದು. ಯಾಕಂದ್ರೆ ಒಳ್ಳೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಮೇಡಮ್. ಅವ್ರಿಗೇನು ಬಂದು ಒಂದ್ಸತ ಇಲ್ಲೇ ಸಪೋರ್ಟ್ ಕೊಡ್ರಿ. ನಿಮ್ಗೇನು ಎಲ್ಲ ಎಂಬ್ರಾಯ್ಡಿ ಯಾರು ಮಾಡ್ಕೊಡ್ತಾ ಇಲ್ಲ ಅಂತೇಳಿ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಅದೇ ತರ ಮೇಡಮ್, ಯಾಕಂದ್ರೆ ನಮ್ಮ ಕಡೆ ಈಗ ಆಲ್ರೆಡಿ ಒಂದು ಬ್ಲೌಸ್ ಇದೆ, ಅದಕ್ಕೂ ಎಂಬ್ರಾಯ್ಡಿ ಮಾಡ್ಕೊಡ್ಬೋದು, ಏನಿಲ್ಲ ಸರ್. ರೆಡಿ ಆಗಿದ್ ಬ್ಲೌಸ್ ಮಾಡಕ್ಕಾಗಲ್ರಿ? ಮಾಡಕ್ಕಾಗಲ್ಲ. ಅದಕ್ಕಿಂತ ಮುಂಚೆ ಏನಾರ ನಮ್ಗೆ ಬ್ಲೌಸ್ ರೆಡಿ ಆಗಿಂತ ಮುಂಚೆ ತಂದು ಕೊಟ್ರೆ ಮಾಡ್ಬೋದು. ಯಾಕಂದ್ರೆ ಪ್ಲೇನ್ ಈ ತರ ಬಟ್ಟೆ ಇರ್ಬೇಕು, ಬಟ್ಟೆ ಇರ್ಬೇಕು ಪ್ಲೇನ್. ಓಕೆ ಓಕೆ, ಇದರಲ್ಲಿ ಸೆಟ್ ಮಾಡಕ್ ಬಟ್ಟೆ ಇತ್ತಂದ್ರೆ ಅದಕ್ಕೆ ಮಾಡ್ಬೋದು. ಯಾಕಂದ್ರೆ ಬ್ಲೌಸ್ ರೆಡಿ ಇತ್ತಂದ್ರೆ ಅದಕ್ಕೆ ಇಡಕ್ ಬರಲ್ಲ, ಅದಕ್ಕೆ ಮಾಡಕ್ ಬರಲ್ಲ. ಓಕೆ ಓಕೆ, ಈ ತರ ಇದನ್ನು ಮಾಡ್ತೀವಿ ಸರ್. ಹಿಂಗ ಹೆಸರು ಓಕೆ, ಈ ತರ ಓಕೆ, ಈ ತರ ಅಲ್ಫಾಬೆಟ್ದಲ್ಲಿ ನಮ್ಗೆಲ್ಲ ಬೇಕಂತ ಹೇಳಿ ಇದನ್ನು ಮಾಡ್ಕೊಡ್ತೀವಿ. ಬೇಕಂದ್ರೆ ನಿಮ್ ಶರ್ಟ್ ಮೇಲೆ ಏನಾರ ಹಾಕೊಡ್ತೀವಿ. ಯಾಕಂದ್ರೆ ಈಗ ಸ್ಕೂಲ್ ಎಲ್ಲ ಯೂನಿಫಾರ್ಮ್ ಮೇಲೆ ಇದಿರ್ತಾವ ಮೇಡಮ್. ಯಾಕಂದ್ರೆ ಹೆಸರೆಲ್ಲ ಬರ್ದಿರ್ತಾರೆ, ಸ್ಕೂಲ್ ಹೆಸರು ಹಾಕ್ಬೇಕು, ನಮ್ದು ಲೋಗೋ ಇದೆ ಸ್ಕೂಲ್ ಲೋಗೋ, ಅದನ್ನ ಹಾಕೊಡ್ಬೇಕಂದ್ರೆ ಅದನ್ನು ಮಾಡ್ಕೊಡ್ತೀವಿ ಸರ್. ಲೋಗೋ ಡಿಸೈನ್ಸ್ ಮಾಡ್ಕೊಟ್ಟೇವ್ರಿ ಈಗ ಬಹಳಷ್ಟು ಮಾಡ್ಕೊಟ್ಟಿರಾ. ಓಕೆ ಓಕೆ ಸ್ನೇಹಿತರೆ, ಒಳ್ಳೆ ಒಂದು ಇದಿದೆ ನೋಡ್ಕೋಬಹುದು. ನಿಮ್ಗೇನು ಈ ತರ ಎಲ್ಲ ಮಾಡೋದಿದೆ, ನಿಮ್ದು ಸ್ಕೂಲ್ ಇದೆ ಕಾಲೇಜ್ ಇದೆ ಅಂತ ಹೇಳಿ ಅದರೆಲ್ಲ ಲೋಗೋ ಈಗ ನಿಮ್ ಫ್ಯಾಕ್ಟ್ರಿ ಗಿಕ್ಟ್ರಿ ಇದೆ ಅಂತ ಹೇಳಿದ್ರೆ ಅವರು ಬಂದು ನಿಮ್ಗೆ ವಿಸಿಟ್ ಮಾಡ್ಕೋಬಹುದು ಸರ್. ಮಾಡ್ಕೊಡ್ತೀವಿ ಸರ್. ಬಲ್ಕ್ ಆರ್ಡರ್ ಇದ್ರು ಮಾಡ್ಕೊಡ್ತೀವಿ ಸರ್. ಅದ್ರ 1-2 ತಂದು ಕೊಟ್ರೆ ನಮ್ಗೆ ಆಗಲ್ಲ ಸರ್. ಅಟ್ಲೀಸ್ಟ್ ಮಿನಿಮಮ್ 1500 ತಂದು ಕೊಟ್ರೆ ನಮ್ಗೆ ವರ್ಕೌಟ್ ಆಗ್ತದೆ. ಓಕೆ ಓಕೆ, ಯಾಕಂದ್ರೆ ಲೋಗೋ ಅದರಲ್ಲಿ ಯಾಕಂದ್ರೆ ದಿವಸ ಕುಂದಿರ್ಬೇಕು, ಬೇರೆ ಬೇರೆ ಡಿಸೈನ್ ಇತ್ತಂದ್ರೆ ಆಗಲ್ಲ. ಒಂದು ಸೇಮ್ ಡಿಸೈನ್ ಇತ್ತ ಅಂತ ಹೇಳಿ ಮಾಡ್ಕೊಡ್ತೀರಾ. ಓಕೆ, ಯಾಕಂದ್ರೆ ಬ್ಲೌಸ್ ಅಲ್ಲಿ ಆಲ್ರೆಡಿ ನಿಮ್ ಕಡೆ ವರ್ಕ್ ಇರುತ್ತೆ, ಅದನ್ನ ನೀವು ಮಾಡ್ಕೊಡ್ತೀವಿ. ಕಂಟಿನ್ಯೂ ಇರ್ತಾವ ಸರ್. ಬ್ಲೌಸ್ ಏನಿದೆ ಇಲ್ಲ ಕಂಟಿನ್ಯೂ ಇರ್ತಾವ, ಅದು ಮಾಡ್ಕೊಟ್ಟಿರ್ತೀವಿ. ಇಲ್ಲಿ ಲೋಗೋ ಡಿಸೈನ್ಸ್ ಸೀಸನ್ ಟೈಮ್ನಾಗ, ಸ್ಕೂಲ್ ಸೀಸನ್ ಟೈಮ್ನಾಗ ಅವಾಗೆಲ್ಲ ಮಾಡ್ಕೊಟ್ಟಿರ್ತೀವಿ. ಅವಾಗೆಲ್ಲ ಮಾಡ್ಕೊಡ್ತೀರಾ. ಮೇಡಮ್, ಲಾಸ್ಟ್ ಒಂದು ಕ್ವಶನ್ ನಮ್ದು. ಯಾಕಂದ್ರೆ ಈಗ ಎಲ್ಲಾರು ನಿಮ್ಗೆ ಡಿಸೈನ್ ಮಾಡಕ್ ಕೊಟ್ಟ ಅಂದ್ರೆ ಒಂದ್ ದಿವಸ ಒಳಗೆ ನೀವು ಎಷ್ಟು ಡಿಸೈನ್ ಮಾಡ್ಕೊಡ್ತೀರಾ? ಒಂದ್ ದಿವಸ 3-4 ಡಿಸೈನ್ ಮಾಡ್ತೀವಿ ಸರ್. ಸಿಂಪಲ್ ಇದ್ರೆ, ಹೆವಿ ಬ್ರೈಡಲ್ ಡಿಸೈನ್ಸ್ ಇದ್ವು ಅಂದ್ರೆ 1 ಅಥವಾ 2 ಆಗ್ತಾವ. 2 ಆಗ್ತಾವ. ಓಕೆ ಓಕೆ, ಯಾಕಂದ್ರೆ ಯಾವ ತರ ಅದು ಡಿಸೈನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಓಕೆ ಓಕೆ ಸ್ನೇಹಿತರೆ, ಎಲ್ಲಾ ತರದ್ದು ಆಲ್ರೆಡಿ ನಿಮ್ಗೆ ತೋರಿಸೇವಿ, ನೋಡ್ಕೋಬಹುದು. ಮೇಡಮ್ 3 ವರ್ಷದಿಂದ 4 ವರ್ಷದಿಂದ ಈ ಬಿಸ್ನೆಸ್ ನ ಮಾಡ್ತಾ ಇದ್ದಾರೆ. ಸ್ಟಿಚ್ ಏನಿದೆ ಅಲ್ಲ ಇವ್ರದ್ದು ಓಕೆ, ಯಾಕಂದ್ರೆ 7 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬಂದು ಇವ್ರ ಹತ್ರ ಒಂದ್ಸತ ವಿಸಿಟ್ ಕೊಡ್ಕೋರಿ. ಆಮೇಲೆ ಇದೆಲ್ಲ ಡಿಸೈನ್ ನೋಡ್ಕೋಬಹುದು ಸ್ನೇಹಿತರೆ.
ನಿಮಗೆ ಬ್ಲೌಸ್ ವರ್ಕ್ದಲ್ಲಿ ಎಲ್ಲ ಥರದ್ದು ವರ್ಕ್ ಮಾಡಿದ್ದಾರೆ. ಅದೇ ಥರ ಸಾರಿದಲ್ಲಿನೂ ಇದೆ. ಡ್ರೆಸ್ ಇತ್ತಂದ್ರೆ ಅದನ್ನು ಎಲ್ಲ ಮಾಡಿಕೊಡ್ತಾರೆ. ಯಾಕಂದರೆ ಡ್ರೆಸ್ ಇವಾಗ ಸದ್ಯಕ್ಕೆ ಇಲ್ಲ, ಯಾಕಂದ್ರೆ ಆರ್ಡ್ರ್ ಇತ್ತಂದ್ರೆ ಅದು ಒಯ್ದಿದ್ದಾರೆ. ನಿಮಗೇನು ಎಲ್ಲ ಈ ಥರ ಡಿಸೈನ್ ಬೇಕಂತ ಹೇಳಿ ಸ್ನೇಹಿತರೆ ಬಂದು ವಿಸಿಟ್ ಕೊಡ್ರಿ. ಇಲ್ಲಾಂದರೆ ನೀವು ದೂರ ಇರ್ತೀರ ಅಂತ ಹೇಳಿದರೆ ಡಿಸ್ಪ್ಲೇ ಮೇಲೆ ಏನು ನಂಬರ್ ಬರ್ತಾ ಇದೆಯಲ್ಲ ಆ ನಂಬರ್ಗೂ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಥರದ್ದು ಮಾಹಿತಿನ ಪಡ್ಕೋಬೋದು ಸ್ನೇಹಿತರೆ.